ಬಟ್ ಈ ನೆಕ್ ನಿಮ್ಗೆ ಅಡ್ಡ ಬರುತ್ತೆ. ಅವಾಗ ಇಲ್ಲಿ ಮಾರ್ಕ್ ಮತ್ತೆ ಇದು ತೆಗೆದು ಮತ್ತೆ ಬಿಚ್ಚ ಹಾಕ್ಬೇಕು. ಅದಕ್ಕೆ ಒಂದೇ ಸಲ ಬಿಚ್ಚ ಹಾಕೋದು ಅದೇ ಕೆಲಸನೇ ಆಗುತ್ತೆ, ಡಬಲ್ ಡಬಲ್ ಕೆಲಸ ಆಗಲ್ಲ. ಹಿಂಗೆ ಫೋಲ್ಡ್ ಆಗಿರೋದನ್ನ ನಾನು ಹಿಂಗೆ ಬಿಚ್ಚಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಯಾವ ಜಾಬ್ ಚಾಕಿದ್ದು ಕೊಡು ನೀವು ಸಾಕು. ಎತ್ತು ಅದು ಬ್ಯಾಗ್ ಆಗಿಲ್ಲ ನಾನು ಇದಾ ಪಾತರ ಕೈ ಬಿಡತ್ತಾರ ಪಗಡೆ ಬಿಡ್ತಾರೆ. ಕರೆಕ್ಟಾ? ನೀವೆಲ್ಲ ಇದೆಲ್ಲ ಮಾಡಿದ್ದೀರ ತಾನೆ? ಕೆಲವ್ರು ಏನು ಮಾಡಿದ್ದೀರಾ ಅಂದರೆ ಇದನ್ನ ಹಿಂಗೆ ಸ್ಟ್ರೈಟ್ ಆಗಿದ್ದು ಹಿಂಗೆ ಸ್ಟ್ರೈಟ್ ಮಾಡಬೇಕು. ಸ್ಟ್ರೈಟ್ ಮಾಡಿದ್ರೆ ನೆಕ್ ಅದೇ ಸ್ಪೇಸ್ ತಗೊಳುತ್ತೆ. ಇದು ತುಂಬ ಜನ ಮಾಡಿಲ್ಲ. நீங்கள் ಮುಂದೆ தப்பாக இருந்துச்சுல்ல, நீங்கள் இது கீழே இப்படி ஸ்டிட்டிங்க, அதனால என்னாச்சு இங்கே கம்மியாயிடுச்சு. இது இங்கே ஸ்ட்ரைட்டாக இருக்கணும். ஸ்ட்ரைட்டாக இருக்கும்போது பாருங்கள் இது அதை இடத்துக்கு வந்துடுது. சரியா? இங்கே பார்க்கணும் மேலே ½ இன்ச். நீங்கள் இந்த ½ இன்ச் தரவே இல்லை. ஃப்ரீயாக வந்து கூட தானே? ನೆಕ್ಕು ತುಂಬ 3-4 ಪೇರ್ ಮೇಲೆ ಎಕ್ಸ್ಟ್ರಾ ತರಲೆ. இப்படி ನೆಕ್ಕು ನೋಡಿ ಈ ಥರ ಇದ್ದಾಗ ಕ್ಲೀನಾಗಿ ಬ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನ ನೋಡಿ ಹಿಂಗೆ ಇಟ್ಕೊಂಡು ಚೆಸ್ಟ್ ಹತ್ರ ಮಾರ್ಕ್ ಪ್ಲಸ್ ಮಾರ್ಕ್, ಮತ್ತು ಇಲ್ಲಿಂದ ಮಾರ್ಕ್ಸ್ ಮತ್ತು 1 ಇಂಚ್ ಎಕ್ಸ್ಟ್ರಾ. ಇದನ್ನ ಹಂಗೆ ಫೋಲ್ಡ್ ಮಾಡ್ಕೊಂಬಂದ್ರೂ ಆಗುತ್ತೆ, ಟ್ರೇಸಿಂಗಲ್ಲಿ ಹಾಕಿದ್ರೂ ಆಗುತ್ತೆ. ಅಲ್ಲಿ ಆರ್ಮ್ಸ್ ಕೆಳಗಿದಪ್ಪ ಅಮ್ಮ. ಇದು 1/4 ಇಂಚ್ ಮೇಲೆ ಎಕ್ಸ್ಟ್ರಾ ಇಲ್ಲ. ಇದು 1/4 ಇಂಚು, ಇಲ್ಲಿ 1/4 ಇಂಚು ಒಳ್ಳೆ. ಸರಿನಾ? ಈ ಮಾರ್ಕ್ ಇದಕ್ಕೆ ಕನೆಕ್ಟ್ ಮಾಡ್ತೀವಿ. ಓಕೆನಾ? ಇದು ರೆಡಿ ಅಲ್ವಾ? ಇದು ಎಕ್ಸ್ಟ್ರಾಗೆ ಸ್ಕೇಲ್ ಕ್ಲೀನಾಗಿ ರೌಂಡ್ ಬರಲಿ. ಬಂದಿಲ್ಲ ಅಂದರೆ ಇದನ್ನು ಇಟ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ಅಷ್ಟೇ, ಮುಗೀತು. ಅದನ್ನ ಮಾಡೋ ಟೈಮ್ ಬೇಕಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ಲ. ಟೇಪ್ ಅಲ್ತಮ್ಮ ಟೇಪ್ ಕೇಳಿದ್ರೆ ಸರಿಯಾ? ಇದು ಇದೆಯಲ್ಲ, ಈ ಎಂಡು ಮಾರಕ್ ಹಾಕ್ಬೇಕು. ಸ್ವಿಚ್ ಆಗಿರೋದಲ್ಲ ಇದು. ಮತ್ತೆ ಇದು ಹಿಂಗೆ ಮಾರಕ್ ಇದು ಇಲ್ಲಿ ಸ್ವಿಚ್ ಬರುತ್ತಲ್ಲ, ಅದು ಚಿಕ್ಕದಾಗ್ಬಿಡುತ್ತೆ. ಸರಿಯಾ? ಇಲ್ಲಿ 4 ಕಾಲಿದೆ, ಇಲ್ಲಿ 4 ಕಾಲಿದೆ. இது அர்த்தம் ஆயிட்டா? எல்லா பண்ணுவீங்களா? வெயிட் பண்ணுமா இல்லை ஃப்ரெண்டுக்கு